ತಾಳು ಪ್ರಾಣಿ ಪಕ್ಷಿಗಳಿಗೆ, ಒಂದು ತಾಳು ದಾನ ಧರ್ಮಕ್ಕೆ, ಇನ್ನೊಂದು ತಾಳು ನನಗಿರ್ಲಿ ಅಂತಂದೇಳಿ ಬಹಳಷ್ಟು ಹೆಮ್ಮೆಯಿಂದ ಬದುಕುವಂತವಂದ್ರೆ ಆತ ರೈತ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಮರಿಬಾರ್ದು. ದೇಶದ ಬೆನ್ನೆಲುಬು ಅಂತಂದ್ರೆ ಯಾರು ಅಂತಂದ್ರೆ ರೈತ ಅಂತ ನಾವೆಲ್ಲ ಕರಿತೀವಿ. ಆದ್ರೆ ಅರಿತಿರ್ತಕ್ಕಂಥವ್ರು ತಿಳಿದಿರ್ತಕ್ಕಂಥವ್ರು ಏನು ತಿಳ್ಕೊಂಡಿದ್ದಾರೆ ಅಂತಂದ್ರೆ ಆ ರೈತನ ಬೆನ್ನೆಲುಬನ್ನ ಮುರಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೌಕರಿ 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 ಅಂತಂದೇಳಿ ನೀವೆಲ್ಲ ಹೋಗ್ತಾ ಇದ್ದೀರಿ. ನಮ್ಮೆಲ್ಲ ಹಿರಿಯರು ಈಗಾದ್ರೂ ಕೂಡ ನೌಕರಿ ಹುಡುಗಗೆ ನಾನು ಕನ್ಯೆ ಕೊಡ್ತೀನಿ, ನನ್ನ ಮಗಳನ್ನ ಕೊಡ್ತೀನಿ ಅಂತಂದೇಳಿ ನೀವೆಲ್ಲ ಹೊಂಟಿದ್ದೀರಿ. ರೈತರ ಮಕ್ಕಳಿಗೆ ಯಾರು ಕನ್ಯೆ ಕೊಡಾಕ ಮುಂದೆ ಬರ್ತಾ ಇಲ್ಲ. ಆದ್ರೆ ಒಂದು ಮಾತನ್ನ ತಿಳ್ಕೋಬೇಕು, ಎಷ್ಟೇ ನೌಕರಿ ಮಾಡಿದ್ರು ಕೂಡ ಆ ಎಷ್ಟೇ ಅವ ಶ್ರೀಮಂತಿಕೆಯನ್ನ ಬಂಗಾರದ ತಟ್ಟಿಯೊಳಗ ಬಂಗಾರನ ಮೈ ತುಂಬ ಹಾಕೊಂಡನಂದ್ರು ಕೂಡ ಅವ ತಿನ್ನೋದು ಬಂಗಾರ ಅಲ್ಲ, ರೈತ ಬೆಳೆದಿರ್ತಕ್ಕಂಥ ಅನ್ನ ಅನ್ನುವಂಥದ್ದನ್ನ ಯಾರು ಕೂಡ ಮರಿಬಾರ್ದು. ರೈತ ಈ ಜಗತ್ತಿನೊಳಗ ಇಲ್ಲದೆ ಇದ್ದಿದ್ರೆ, ರೈತ ಭತ್ತವನ್ನ ಬೆಳೆಯದಿದ್ದರೆ, ರೈತ ಆಯಾವ ಗೋಧಿಯನ್ನ, ಅಕ್ಕೆಯನ್ನ, ಆಯಾವ ಜೋಳವನ್ನ, ತೊಗರಿಯನ್ನ, ನವಣಿಯನ್ನ, ಸಜ್ಜಿಯನ್ನ ಬೆಳೆದೇ ಇದ್ದಿದ್ರೆ ಇವರೆಲ್ಲ ಏನು ತಿನ್ಬೇಕಾಗಿತ್ತು ಗೊತ್ತೇನು? ತಪ್ಪಲುಗಳನ್ನ ಮಣ್ಣು ತಿಂದು ಬದುಕಬೇಕಾಗಿತ್ತು. ಆದ್ರೆ ನಿಜವಾಗೂ ನಾವು ರೈತರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ತಟ್ಟೋಣ. ರೈತ ಬೆಳೆದಾನಂತಂದೇಳಿದ್ರೆ ನಾವು ನಿಜವಾಗಿ ಹೊತ್ತಿಗೆ ಅನ್ನ ಉಂಡು ಆರಾಮ್ ಇಷ್ಟೆಲ್ಲ ಮಾತಾಡ್ತೀವಿ, ಇಷ್ಟೆಲ್ಲ ಅಡ್ಡಾಡ್ತೀವಿ, ಇಷ್ಟೆಲ್ಲ ವಾಕ್ ಮಾಡ್ತೀವಿ, ನಡೆದಾಡ್ತೀವಿ ಅಂದ್ರೆ ಇದು ಯಾರ ಆಶೀರ್ವಾದ ಅಂತಂದ್ರೆ ಆ ರೈತನ ಆಶೀರ್ವಾದ ಅನ್ನುವಂಥದ್ದನ್ನ ಇಡೀ ಜಗತ್ತಿನ ಜನ ಮರಿಬಾರ್ದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಪಡಿಸುತ್ತಾ, ಸರ್ಕಾರ ಸರಿಯಾಗಿರ್ತಕ್ಕಂಥ ರೈತನಿಗೆ ಒಳ್ಳೆಯ ತರನಾಗಿರ್ತಕ್ಕಂಥ ನೀರನ್ನ ಕೊಡಬೇಕು. ಅದ್ರ ಜೊತೆಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಕರೆಂಟ್ ಅನ್ನ ಕೊಡಬೇಕು. ರೈತನಿಗೆ ಅವ್ರು ಏನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವರು ಅದು ಬೇಕು ಇದು ಬೇಕಂತಂದೇಳಿ ನಮ್ಮ ರೈತರು ಕೇಳಂಗಿಲ್ಲ. ರೈತರು ಏನು ಕೇಳ್ತಾರಂದ್ರ ನಮ್ಮ ಹೊಲಕ್ಕೆ ಇಟ್ಟು ಕರೆಂಟ್ ಕೊಡ್ರಿ, ಭೂಮಿಗೆ ಇಟ್ಟು ನೀರು ಕೊಡ್ರಿ ಅಂತ ಕೇಳ್ತಾರ. ಲಾಸ್ಟ್ ಬೆಳೆ ಬಂದಂತ ಸಂದರ್ಭದೊಳಗ ಆ ಬೆಳೆಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಕೊಟ್ಬಿಟ್ರೆ ಸಾಕು, ನಿಮ್ಮನ್ನ ಸಾಕುವಂತ ಜನ ನಮ್ಮ ರೈತರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ, 100 ಜನರಿಗೆ ಅನ್ನವನ್ನ ಹಾಕುವಂತವಂದ್ರೆ ಆತ ರೈತ ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳಬೇಕು. ಒಂದು ತಿಂಗಳಾತಂದ್ರೆ ಪಗಾರ ಬೇಕಂತಂದೇಳಿ ಇನ್ನೊಬ್ಬರ ಮುಂದೆ ನಾವೆಲ್ಲ ಕೈ ಒಡ್ತೀವಿ. ನೌಕರದಾರ ಯಾರು ತಪ್ಪು ತಿಳ್ಕೊಬಾರ್ದು. ಆದ್ರೆ ರೈತ ತನ್ನ ಹೊಲದಲ್ಲಿ 100 ಮಂದಿ ಕೆಲಸಗಾರ ಇದ್ರು ಕೂಡ ಅವರನ್ನ ಸಾಕಿ ಸಲುವಂತವ ಯಾರು ಅಂದ್ರೆ ನಿಜವಾಗಿರ್ತಕ್ಕಂಥ ಒಕ್ಕಲಿಗ ಆತ ರೈತ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರಿಬಾರ್ದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕಾಗಿ ಕೂತು ತಂದೈತೆ ಸರ್ಕಾರ ಅನ್ನುವ ಹಂಗ ಆಗ್ಬಾರ್ದು. ಆ ನಾಟಕದ ಯಾವ ಅರ್ಥದ ಹಾಗೆ ಅನರ್ಥವಾಗಬಾರ್ದು. ಮುಂದಿನ ದಿನಮಾನದಲ್ಲಿ ಇಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ಆ ರೈತರಿಗೆ ಸರಿಯಾಗಿರ್ತಕ್ಕಂಥ ಬೆಳೆಗೆ ತಕ್ಕಂಥ ಬೆಲೆ, ಹಾಗೆ ಈ ಕಾಲಕ್ಕೆ ಮಳೆ, ಕಾಲಕ್ಕೆ ಎಲ್ಲ ಸಮೃದ್ಧವಾಗಿರ್ತಕ್ಕಂಥ ಬೆಳೆಯನ್ನ ಅಮರೇಶ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರು, ಬಸವಾದಿ ಶಿವಶರಣರು, ಶಿವಲಿಂಗೇಶ್ವರರು ಎಲ್ಲ ಕೊಟ್ಟು ಕರುಣಿಸ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾಟಕ ಇದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಇಂದಿನ ದಿನಮಾನದಲ್ಲಿ ನಾ ಆಗಲೇ ಹೇಳಿದ್ನಲ್ಲ, ಮೊಬೈಲ್ ಎಲ್ಲರ ಕೈಯಾಗಿ ಬಂದವಂದ್ರು ಕೂಡ, ಎಲ್ಲಾ ತಿಳ್ಕೊಂಡಿವಂದ್ರು ಕೂಡ, ಆದ್ರೆ ಇಂದಿನ ದಿನಮಾನದಲ್ಲಿ ಹಳೆಯ ಸಂಸ್ಕೃತಿ ಸಂಸ್ಕಾರಗಳನ್ನ, ನಾಟಕ ಕಲೆಗಳನ್ನ, ಇನ್ನೂ ಕೂಡ ನಾಟಕ ಕಲೆಗಳ ತವರು ಮನೆ ಯಾವುದು ಅಂತಂದೇಳಿ ಅಂದ್ರೆ ಅದು ಲಿಂಗದಳ್ಳಿ ಗ್ರಾಮ ಅನ್ನುವಂಥದ್ದನ್ನ ತಾವೆಲ್ಲ ತೋರಿಸಿಕೊಟ್ಟಿರ್ತಕ್ಕಂಥವ್ರು ಆಗಿದ್ದೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಂಥ ನಾಟಕ ಕಲೆಗಳು, ಹಳೆಯ ಸಂಸ್ಕೃತಿ ಸಂಸ್ಕಾರಗಳು ಇನ್ನೂ ಕೂಡ ಉಳಿದು ಬೆಳೆಯಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಆ ಬೆಳೆಗೆ ಆ ಯಾವ ಇಂಥ ಸಂಸ್ಕೃತಿ ಸಂಸ್ಕಾರ ಕಲೆಗಳಿಗೆ ಬೆಲೆ ಕೊಡ್ತಕ್ಕಂಥ ಕಾರ್ಯ ನಮ್ಮ ಹಳ್ಳಿಗಳು ಮಾಡ್ತಾ ಇದ್ದಾವೆ. ದೇಶದ ಪ್ರತೀಕವಾಗಿರ್ತಕ್ಕಂಥ ಈ ಕಲೆ ಸಂಸ್ಕೃತಿಗಳನ್ನ ಇನ್ನೂ ದೇಶದ ಉನ್ನತ ಎತ್ತರಕ್ಕೆ ನಾಡಿನಾದ್ಯಂತ ಬೆಳಗಲಿ, ಇಂಥ ನಾಟಕಗಳು ಉಳಿಯಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ವಿರಾಮ ನೀಡ್ತೇನೆ. ಓಂ ಶಾಂತಿ.